ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು 777 ಕನ್ನಡ ಟ್ಯಾರೋ ರೀಡಿಂಗ್. ಇವತ್ತಿನ ಟ್ಯಾರೋ ಕಾರ್ಡ್ ರೀಡಿಂಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್. ಇವತ್ತಿನ ಒಂದು ರೀಡಿಂಗ್ ಅಲ್ಲಿ ನಾನು ನಿಮ್ಗೆ ಏಂಜಲಿಕ್ ಗೈಡೆನ್ಸ್ ಜೊತೆ ಬಂದಿದ್ದೀನಿ. ನೋಡೋಣ ಸದ್ಯದ ನಿಮ್ಮ ಸಿಚುವೇಶನ್ ಏನಿದೆಯಲ್ಲ, ಸೊ ಅದಕ್ಕೆ ನಮ್ಮ ಏಂಜಲ್ಸ್ ಕಡೆಯಿಂದ ಯಾವ ಒಂದು ಮೆಸೇಜಸ್ ಗಳು ನಿಮ್ಗೆ ಸಿಗ್ಬೋದು ಅಂತ ಹೇಳಿ. ಓಕೆ, ಅಂಡ್ ಆಲ್ಸೋ ನಾನು ಇವತ್ತು ಕಾರ್ಡ್ ಶಫಲ್ ಮಾಡುವಾಗ ಏಂಜಲ್ಸ್ ಗಳಿಗೆ ಪ್ರೇಯರ್ ಮಾಡಿ ಈ ಒಂದು ರೀಡಿಂಗ್ಸ್ ನ ಮಾಡ್ತಾ ಇದ್ದೀನಿ. ನೀವು ಅಷ್ಟೇ ಏಂಜಲ್ಸ್ಗೆ ಪ್ರೇಯರ್ ಮಾಡ್ಕೊಂಡು ಈ ಒಂದು ರೀಡಿಂಗ್ ನ ನೋಡಿ. ಮತ್ತೆ ಯಾರಿಗೆಲ್ಲ ಟ್ಯಾರೋ ಕಲ್ತ್ಕೋಬೇಕು, ಆಕಾಶಿಕ್ ಕಲ್ತ್ಕೋಬೇಕು, ಮತ್ತೆ ರೇಖಿ ಕಲ್ತ್ಕೋಬೇಕು ಅಂತ ಇಂಟ್ರೆಸ್ಟ್ ಇದೆ, ಅವರು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಆಲ್ರೆಡಿ ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ಕಾಲ್ ಮಾಡಿ ನೀವು ನನ್ನನ್ನ ಸಂಪರ್ಕ ಮಾಡಬಹುದು. ಈಗ ಆಲ್ರೆಡಿ ತುಂಬಾ ಜನ ಸ್ಟೂಡೆಂಟ್ಸ್ ಕ್ಲಾಸ್ಗೆ ಜಾಯಿನ್ ಆಗಿ ಟ್ಯಾರೋ, ರೇಖಿ ಮತ್ತೆ ಆಕಾಶಿಕ್ ರೆಕಾರ್ಡ್ಸ್ ನ ಕಲ್ತ್ಕೋತಾ ಇದ್ದಾರೆ. ನೀವು ಕೂಡ ಅದರಲ್ಲಿ ಒಬ್ರು ಆಗ್ಬಹುದು. ಓಕೆನಾ? ಸೊ ನೋಡುವ ನಿಮಗೆ ಇವತ್ತು ಏಂಜಲ್ಸ್ ಕಡೆಯಿಂದ ಯಾವೆಲ್ಲ ಆನ್ಸರ್ಸ್ ಗಳು ಅಥವಾ ಯಾವ ನಿಮ್ಮ ಒಂದು ಸದ್ಯದ ಸಿಚುವೇಶನ್ಗೆ ಏನೆಲ್ಲ ಮೆಸೇಜಸ್ ಗಳು ಬರ್ಬೋದು ಅಂತ ಹೇಳಿ ನೋಡೋಣ. ಹೋಪ್ಫುಲಿ ಈ ರೀಡಿಂಗ್ ನಿಮ್ಗೆ ತುಂಬಾನೇ ಇಷ್ಟ ಆಗತ್ತೆ ಅಂತ ಅನ್ಕೊಂಡು ನಾನಿವತ್ತು ರೀಡಿಂಗ್ಸ್ ನ ಮಾಡ್ತಾ ಇದ್ದೀನಿ. ಹಂಗೇನೆ ಕಾರ್ಡ್ ಶಫಲ್ ಮಾಡುವಾಗ ನನ್ನ ಇಷ್ಟ ದೈವಗಳಾದ ರಾಘವೇಂದ್ರ ಸ್ವಾಮಿಗಳು, ಆಂಜನೇಯ ಸ್ವಾಮಿಗಳು, ಅಮ್ಮನವ್ರನ್ನ ನೆನೆಸ್ಕೊಂಡು ಕಾರ್ಡ್ ಶಫಲ್ ಮಾಡ್ತಾ ಇದ್ದೀನಿ. ನೋಡೋಣ ನಿಮ್ಗೆ ಯಾವ್ದೆಲ್ಲ ರೀಡಿಂಗ್ಸ್ ಬರ್ಬೋದು, ಏನೆಲ್ಲ ಮೆಸೇಜಸ್ ಗಳು ಇವತ್ತಿನ ಒಂದು ರೀಡಿಂಗ್ ಅಲ್ಲಿ ಏಂಜಲ್ಸ್ ಕಡೆಯಿಂದ ನಿಮ್ಗೆ ಸಿಗ್ಬೋದು ಅಂತ ಹೇಳಿ. ನೀವು ಯಾವ್ದೇ ಸಿಚುವೇಶನ್ ಅಲ್ಲಾದ್ರೂ ಇರಿ, ಸೊ ಆ ಒಂದು ಸಿಚುವೇಶನ್ಸ್ಗೆ ಈ ಒಂದು ಆನ್ಸರ್ಸ್ ಆಗಿರತ್ತೆ. ಓಕೆ, ನೋಡುವ ಏನೆಲ್ಲ ಸಿಗ್ಬೋದು ಅಂತ ಹೇಳಿ. ನಮ್ಗೆ ಮೊದಲನೇ ಆನ್ಸರ್ ರೀಕನ್ಸಿಡರ್ ಅಂತ ಬರ್ತಾ ಇದೆ. ಓಕೆ, ಸೊ ನೀವೇ ಯಾವ್ದೋ ಒಂದು ಕೆಲಸದಲ್ಲಿ ಪ್ರಯತ್ನ ಪಡ್ತಿರೋದು, ಅಥವಾ ಈ ಕೆಲಸ ಜಾಯಿನ್ ಮಾಡ್ಲಾ, ಈ ಕೆಲಸನ ಸೇರ್ಕೊಳ್ಳ, ಈ ಒಂದು ಕೆಲಸಕ್ಕೆ ನಾನು ಕೈ ಹಾಕ್ಲಾ, ಅಥವಾ ಈ ಒಂದು ವ್ಯಕ್ತಿಗೆ ನಾನು ಹೋಗಿ ಹೇಳೋದ್ ಸರಿ ಇರತ್ತಾ ಅಂತ ಹೇಳಿ ನೀವೇನಾದ್ರೂ ಅನ್ಕೊಂಡಿದ್ರೆ ಇನ್ನೊಂದ್ಸರಿ ಚೆಕ್ ಮಾಡಿ, ಅಥವಾ ಇನ್ನೊಂದ್ಸರಿ ನೀವು ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳಿ ಬರ್ತಾ ಇದೆ. ಕನ್ಸಿಡರ್ ಅಂದ್ರೆ ಒಂದ್ಸರಿ ಕನ್ಸಿಡರ್ ಮಾಡೋದು, ರೀಕನ್ಸಿಡರ್ ಅಂದ್ರೆ ಡಬಲ್ ಕನ್ಫರ್ಮೇಶನ್ ತಗೊಳ್ಳೋದು. ಓಕೆ, ಸೊ ನೋಡೋಣ. ಯಾವ್ದೋ ಒಂದು ಕಾರ್ಡ್ ಇಲ್ಲಿ ತುಂಬಾ ಹೈಡ್ ಮಾಡ್ಕೊಂಡಿದೆ. ಸೊ ಈ ಕಾರ್ಡ್ ನಂಗೆ ತುಂಬಾ ಅಟ್ರಾಕ್ಟ್ ಆಗ್ತಾ ಇತ್ತು, ನೋಡೋಣ ಅಂತ ಹೇಳಿ ತೆಗ್ದೆ. ಆಕ್ಚುಲಿ ನಾನು ಎಲ್ಲಾ ಕಾರ್ಡ್ಸ್ನು ಉಲ್ಟಾ ಇಟ್ಟಿದ್ದೀನಿ, ಇದೊಂದು ಮಾತ್ರ ಹಿಂಗಿದೆ. ಬಟ್ ಇಲ್ಲಿ ಒಂದು ಆನ್ಸರ್ ಇದೆ, ದೇರ್ ಇಸ್ ಸಮಥಿಂಗ್ ಬೆಟರ್ ಅಂತ ಹೇಳಿ. ನೀವು ಯಾವ ಕೆಲಸ ನೋಡ್ತಾ ಇದ್ದೀರಾ, ಯಾವ ಒಂದು ಸಿಚುವೇಶನ್ಗೆ ಇದ್ ನಂಗೆ ಆಗತ್ತಾ, ಅಥವಾ ಈ ಒಂದು ಕೆಲಸ ನನಗೆ ಆಗ್ಬೋದಾ, ನನ್ಗೆ ಆ ಕೂಡ್ ಬರತ್ತಾ, ನನ್ಗೆ ಈ ವ್ಯಕ್ತಿ ಸೂಟ್ ಆಗ್ತಾರಾ ಅಂತ ಕೇಳಿದ್ರೆ ಏನೋ ಒಂದು ಸಮಥಿಂಗ್ ಬೆಟರ್, ಇದಕ್ಕಿಂತ ಸಮಥಿಂಗ್ ಬೆಟರ್ ಆಗಿರೋವಂಥದ್ದು ಇನ್ನೊಂದು ಯಾವ್ದೋ ಇದೆ. ಸೊ ಪ್ಲೀಸ್ ಅದನ್ನು ಕೂಡ ಒಂದ್ಸರಿ ನೋಡಿ. ಈ ಒಂದು ಏನು ನೀವು ಥಿಂಗ್ಸ್ ಇಟ್ಕೊಂಡಿದ್ದೀರಲ್ಲ, ಅಥವಾ ಯಾವ ಒಂದು ವಿಷಯದ ಬಗ್ಗೆ ತುಂಬಾ ಯೋಚನೆ ಮಾಡ್ತಿದ್ದೀರಲ್ಲ, ಆ ಒಂದು ವಿಚಾರಕ್ಕಿಂತ ಇನ್ನೊಂದು ವಿಚಾರ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರೋದು, ಬೆಟರ್ ಅಂತದ್ದು, ಬೆಸ್ಟ್ ಆಗಿರೋ ಒಂದು ಕೆಲಸ ನಿಮ್ಗೆ ಇದೆ ಅಂತ ಹೇಳಿ ಏಂಜಲ್ಸ್ ಹೇಳ್ತಾ ಇದಾರೆ. ಸೊ ಥರ್ಡ್ ಕಾರ್ಡ್ ನೋಡೋಣ ಏನಂತ ಹೇಳಿ. ಎಸ್ ಅಂತ ಹೇಳಿ ಬರ್ತಾ ಇದೆ. ಇಟ್ಸ್ ಅ ಬಿಗ್ ಎಸ್ ಗೈಸ್. ನೀವ್ ಏನೇ ಹೇಳ್ತಾ ಇದ್ರು ಹೌದು, ಲೈಕ್ ಏನೋ ಬೆಟರ್ ಆಗಿರೋಂತ ಕೆಲಸ ಇದೆ, ಅದು ಡೆಫಿನೆಟ್ಲಿ ಎಸ್. ನೀವೇನಾದ್ರೂ ಹೌದಾ ಅಂತ ಕೇಳಿದ್ರೆ ಎಸ್ ಅನ್ನೋ ಆನ್ಸರ್ ಬರ್ತಾ ಇದೆ. ಹೌದು, ತುಂಬಾನೇ ಒಳ್ಳೇದಿರ್ಬೋದು, ಇದಕ್ಕಿಂತ ಬೆಸ್ಟ್ ಆಗಿರೋ ಪರ್ಸನ್ ಇರ್ಬೋದು, ಬೆಟರ್ ಆಗಿರೋ ಪರ್ಸನ್ ಇರ್ಬೋದು, ಬೆಟರ್ ಆಗಿರೋಂತ ಸಿಚುವೇಶನ್ ನಿಜವಾಗ್ಲೂ ಇದೆ ಅಂತ ಹೇಳಿ ಬರ್ತಾ ಇದೆ. ಮತ್ತೆ ನೀವೇನಾದ್ರೂ ಡೌಟ್ ಪಡೋದು ಅದು ಇದು, ಅಥವಾ ಏನೋ ಒಂದು ನಿಮ್ಮ ಬಗ್ಗೆ ನಿಮಗೆ ಏನಾದ್ರೂ ಸೆಲ್ಫ್ ಡೌಟಿಂಗ್ ಇದ್ರೆ ನೋ, ಲೈಕ್ ನಿಮ್ಗೆ ಇಷ್ಟ ಇದ್ರೆ ಹೋಗಿ, ಇಲ್ಲ ಅಂದ್ರೆ ಇಲ್ಲ, ನೋ ಅನ್ನೋ ಆನ್ಸರ್ ಕೂಡ ಬರ್ತಾ ಇದೆ. ಅಂಡ್ ಅಗೇನ್ ಎಸ್ ಅಂತ ಬರ್ತಾ ಇದೆ. ನಿಮಗೆ ಎಸ್ ನೋ ಅಲ್ಲೇ ಆನ್ಸರ್ ಮಾಡ್ತಾ ಇದ್ದಾರೆ ಏಂಜಲ್ಸ್. ಅಂಡ್ ಲುಕ್ ಫಾರ್ ಎ ಸೈನ್ ಅಂತ ತೋರಿಸ್ತಾ ಇದೆ ಗೈಸ್. ನೀವು ಏನಾದ್ರು ಲೈಕ್ ಈ ನಂಬರ್ಸ್ ಕಾಣಿಸ್ಬೋದಾ, ನನಗೆ ಏಂಜಲ್ಸ್ ಕಾಣಿಸ್ಬೋದಾ, ಅಥವಾ ನನಗೆ ಒಳ್ಳೇದಾಗತ್ತೆ ಅಂತ ನನಗೆ ಹೆಂಗ್ ಗೊತ್ತಾಗತ್ತೆ, ನನಗೆ ಹಿಂಟ್ ಕೊಡ್ತಾರೆ, ಅಥವಾ ನನಗೆ ಹೆಂಗ್ ಗೊತ್ತಾಗತ್ತೆ ಅಂದ್ರೆ ನಿಮ್ಮ ಸುತ್ತಮುತ್ತ ನೀವು ಯಾವ ವಸ್ತು ಬಗ್ಗೆ ಯೋಚನೆ ಮಾಡ್ತಿದ್ದೀರಾ, ಯಾವ ಕೆಲ್ಸದ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ, ಯಾವ ಒಂದು ವ್ಯಕ್ತಿ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ, ಯಾವ ಬಿಸ್ನೆಸ್ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ, ಆ ಎಲ್ಲದರ ಸೈನ್ ಕೂಡ ನಿಮಗೆ ಗೊತ್ತಿಲ್ಲದೇನೋ ಕಾಣಿಸ್ತಾ ಇರುತ್ತೆ. ಸೊ ನೀವು ಆ ಸೈನ್ ನ ನೋಡಿ, ಲುಕ್ ಫಾರ್ ಅ ಸೈನ್ ಅಂದ್ರೆ ಆ ಸೈನ್ ನ ನೋಡಿ ಅದನ್ನ ಗುರ್ತಿಸೋ ಅಂತದ್ದು ಕಲೀರಿ. ಅಥವಾ ನಿಮಗೆ ಯೂನಿವರ್ಸ್ ಏನ್ ಹೇಳೋದಕ್ಕೆ ಹೊರಟಿದೆ, ಏನ್ ಹೇಳೋದಕ್ಕೆ ಬಯಸ್ತಾ ಇದೆ, ಅದನ್ನ ಒಂದ್ಸರಿ ನೋಡಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅಂಡ್ ನಮ್ಗೆ ಇನ್ನೊಂದು ಕಾರ್ಡ್ ಬಂದಿದೆ, ರಿಮೈನ್ ಪಾಸಿಟಿವ್ ಅಂತ ಬಂದಿದೆ. ನೀವೆಷ್ಟು ಪಾಸಿಟಿವ್ ಆಗಿ ಥಿಂಕ್ ಮಾಡ್ತೀರಾ, ನೀವೆಷ್ಟು ಪಾಸಿಟಿವ್ ಆಗಿರ್ತೀರಾ, ಅಷ್ಟು ಪಾಸಿಟಿವ್ ಆಗಿ ನಿಮಗೆ ಆನ್ಸರ್ಗಳಿರ್ಬೋದು,
ಕೆಲ್ಸ ಅಂತ ಇರ್ಬೋದು, ಅಥವಾ ನೀವು ನಿಮ್ಮ ಮೈಂಡ್ ಸೆಟ್ ಪಾಸಿಟಿವ್ ಆಗಿದ್ರೆ ನಿಮ್ಗೆ ಆಗುವಂತ ಕೆಲಸ ಕೂಡ ಪಾಸಿಟಿವ್ ಆಗಿ ಆಗುತ್ತೆ ಅಂತ ಹೇಳಿ. ನಾಟ್ ದ ರೈಟ್ ಟೈಮ್ ಅಂತ ಹೇಳ್ತಾ ಇದ್ರೆ, ಇನ್ ಕೇಸ್ ನಿಮ್ಮ ಲೈಫ್ ಅಲ್ಲಿ ಮೇಜರ್ ಡಿಸಿಷನ್ ಏನಾದ್ರು ತಗೊಳ್ತಾ ಇದ್ರೆ, ನಿಮ್ಮ ಲೈಫಿನ ಒಂದು ಮೈಲ್ ಸ್ಟೋನ್ ಅಂತ ಏನ್ ಹೇಳ್ತಾರೆ ಗೊತ್ತಾ, ಮೈಲ್ ಸ್ಟೋನ್ ತರ ಏನಾದ್ರು ನಿಮ್ ಲೈಫ್ ಟೈಮ್ ಹೋಗ್ತಾ ಇದ್ರೆ, ಇವಾಗ ಏನಾದ್ರು ನೀವು ಮೇಜರ್ ಡಿಸಿಷನ್ ನ ತಗೊಳಕ್ ಹೋಗಿದ್ರೆ ನಾಟ್ ದ ರೈಟ್ ಟೈಮ್ ಅಂತ ಹೇಳ್ತಾ ಇದಾರೆ. ಸೊ ಏನಾದ್ರು ಬಿಗ್ ಚೇಂಜಸ್ ಮಾಡ್ಬೇಕು, ಬಿಗ್ ಮೂಮೆಂಟ್ಸ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ಇದು ಅಷ್ಟೊಂದು ಒಳ್ಳೆ ಟೈಮ್ ಅಲ್ಲ ನಿಮಗೆ ಅಂತ ಹೇಳೋ ಅಂತ ಕೆಲಸ ಕೂಡ ಏಂಜಲ್ಸ್ ಕಡೆಯಿಂದ ಆಗ್ತಾ ಇದೆ. ಇನ್ ದ ನಿಯರ್ ಫ್ಯೂಚರ್ ಮೇ ಬಿ ಇವಾಗ ಇದು ರೈಟ್ ಟೈಮ್ ಅಲ್ಲ, ಇನ್ ಫ್ಯೂಚರ್ ಮೇ ಬಿ ಎಸ್, ನೀವೇನ್ ಅನ್ಕೊಂಡಿದೀರಾ ಅದು ಎಸ್ ಅಂತ ಕೂಡ ಹೇಳ್ತಾ ಇದಾರೆ. ಇವಾಗಂತೂ ಸದ್ಯಕ್ಕಿಲ್ಲ, ಇನ್ ಫ್ಯೂಚರ್ ಮೇ ಬಿ ಎಸ್ ಆಗಿರ್ಬೋದು, ಇನ್ ಫ್ಯೂಚರ್ ಅದು ಚೆನ್ನಾಗಿ ನಿಮಗೆ ಆಗ್ಬೋದು, ಇವಾಗ ಸದ್ಯಕ್ಕೆ ಇಲ್ಲ ಅನ್ನೋ ಒಂದು ಆನ್ಸರ್ ಕೂಡ ಇಲ್ಲಿ ಬರ್ತಾ ಇದೆ. ಅಂಡ್ ನೆಕ್ಸ್ಟ್ ಮತ್ತೆ ನೋ ಅಂತ ಬಂದಿದೆ. ಅಂಡ್ ಫರ್ಗಿವ್ ಮಾಡಿ. ಓಕೆ, ನೋ ಯಾಕೆ ಬಂದಿದೆ ಅಂದ್ರೆ, ನೀವ್ ಏನನ್ನಾದ್ರೂ ಯಾಕೆ ನನ್ಗೆ ಆಗ್ತಾ ಇಲ್ಲ, ಯಾಕೆ ಸ್ಟಕ್ ಆಗಿದ್ದೀನಿ, ಯಾಕೆ ನಾನು ಇದ್ದಲ್ಲೇ ಇದ್ದೀನಿ, ಅಥವಾ ಏನಕ್ಕೆ ನನ್ನ ಲೈಫ್ ಅಲ್ಲಿ ಏನು ಮೂಮೆಂಟ್ಸ್ ಆಗ್ತಲ್ಲ, ನಾನು ಅನ್ಕೊಂಡಿರೋ ಮಟ್ಟಿಗೆ ಎಕ್ಸ್ಪೆಕ್ಟೇಷನ್ ಆಗ್ತಾನೆ ಇಲ್ಲ ಅಂತ ನೀವೇನಾದ್ರೂ ಅನ್ಕೊಂಡಿದ್ರೆ, ತುಂಬಾ ಜನದ ಬ್ಲಾಕೇಜಸ್, ತುಂಬಾ ಜನದ ಕಾರ್ಡ್ಸ್ ಕನೆಕ್ಟ್ ಆಗಿದೆ ನಿಮ್ಗೆ. ಓಕೆ, ಅದು ಪಾಸ್ಟ್ ಲೈಫ್ ಇಂದ ಇರ್ಬೋದು, ಈ ಜನ್ಮದಲ್ಲಿ ಬೇರೆಯವ್ರನ್ನ ನೋಡಿ ನೀವು ನಕ್ಕಿರೋ ಅಂತದ್ದು ಇರ್ಬೋದು, ಅಥವಾ ಜಲಸ್ ಫೀಲ್ ಮಾಡಿರೋದು ಇರ್ಬೋದು, ಅವ್ರಿಗೆ ಆಗ್ತಾ ಇದೆ ನನಗಾಗ್ತಾ ಇಲ್ಲ. ಸೊ ಏನೋ ಒಂದು ಕಾರ್ಡ್ಸ್ ಕನೆಕ್ಟ್ ಆಗಿರುತ್ತೆ. ನಿಮಗೆ ಯಾರಾದ್ರೂ ಮೋಸ ಮಾಡೋಗಿದ್ರೆ ಅದನ್ನೇ ಮನ್ಸಲ್ಲಿ ಇಟ್ಕೊಂಡು ಕೊರ್ಗೋ ಅಂತದ್ದು, ನನಗೆ ಹಿಂಗಾಯ್ತಲ್ಲ ಅಂತ ಹೇಳಿ. ಸೊ ನೀವ್ ಯಾರ್ಯಾರನ್ನೆಲ್ಲ ಕ್ಷಮಿಸ್ದೇನೆ ಅಷ್ಟೇ ಇಟ್ಕೊಂಡಿದ್ದೀರಾ, ಅವ್ರ ಜೊತೆ ದ್ವೇಷ ಮಾಡ್ತಾ ಇದ್ದೀರಾ, ಅವ್ರ ಜೊತೆ ಮನಸ್ತಾಪದಲ್ಲಿದ್ದೀರಾ, ಅವ್ರ ಕಂಡ್ರೆ ಸಿಟ್ ಮಾಡ್ಕೊಳ್ತೀರಾ, ಕೋಪ ಮಾಡ್ಕೋತಿದ್ದೀರಾ. ಸೊ ಅದೆಲ್ಲ ನಿಮಗೆ ನಿಮ್ಮ ಸಕ್ಸಸ್ ಇರ್ಬೋದು, ನಿಮ್ಮ ಲೈಫ್ ಅಲ್ಲಿ ನೀವು ನೆಕ್ಸ್ಟ್ ಸ್ಟೆಪ್ ಹೋಗಕ್ಕೆ, ನೀವು ನಿಮ್ಮ ಲೈಫ್ ಅಲ್ಲಿ ಏಳ್ಗೆ ಆಗೋದಕ್ಕೆ ಅದೆಲ್ಲ ನಿಮ್ಮನ್ನ ಬ್ಲಾಕ್ ಮಾಡ್ಬಿಟ್ಟಿದೆ. ಸೊ ಇವಾಗ ನೀವ್ ಏನ್ ಮಾಡ್ಬೇಕು ಅಂದ್ರೆ ಫರ್ಗಿವ್ ಮಾಡ್ಬೇಕು, ಅವ್ರಿಗೆಲ್ಲ ಫರ್ಗಿವ್ನೆಸ್ ಕೊಟ್ಬಿಟ್ಟು, ನಾನ್ ಇನ್ನು ನಿಮ್ಮನ್ನ ಕ್ಷಮಿಸಿದೀನಿ, ಹೋಗ್ಬಿಡು ನನ್ನ ಲೈಫಿಂದ, ಮತ್ತೆ ಬರಕ್ ಹೋಗ್ಬೇಡ, ಮತ್ತೆ ಈ ತರ ಕೆಲಸ ಮಾಡಕ್ ಹೋಗ್ಬೇಡ, ಅಥವಾ ಮತ್ತೆ ಬರೋ ಅಂತದ್ದು ಬೇಡ ನೀನ್ ನನ್ನ ಲೈಫ್ ಅಲ್ಲಿ, ನಾನ್ ನಿನ್ನನ್ನ ಕ್ಷಮಿಸಿದೀನಿ, ನಿನ್ ಕರ್ಮ ಏನಿದೆ ಅದು ದೇವ್ರು ನೋಡ್ಕೋತಾರೆ ಅಂತ ಹೇಳಿ ನೀವು ಫರ್ಗಿವ್ ಮಾಡಿ. ಸೊ ನೀವು ಅವರಿಂದ ಕಾರ್ಡ್ಸ್ ಕಟ್ ಮಾಡ್ಕೊಳ್ಳಿ. ಓಕೆ, ಫರ್ಗಿವ್ ಮಾಡ್ಕೊಂಡು ನೀವು ಅವರಿಂದ ಬಂದ್ಬಿಡಿ, ದೂರ ಸರ್ದು ಬನ್ನಿ. ಸೊ ನೋಡುವ ನಿಮಗೆ ಅವಾಗ ಏನಾದ್ರು ಏನಾದ್ರು ಒಂದ್ ಸ್ವಲ್ಪ ನಿಮಗೆ ನಿಮ್ಮ ಲೈಫ್ ಅಲ್ಲಿ ಇಂಪ್ರೂವ್ಮೆಂಟ್ ಅನ್ನೋದು ಆಗತ್ತಾ ಅಂತ ಹೇಳಿ ನೋಡುವ. ಓಕೆ, ಅನ್ಲೈಕ್ಲಿ ಅಂತ ಬರ್ತಾ ಇದೆ. ಮೇ ಬಿ ನೀವು ಅನ್ಲೈಕ್ಲಿ ಅಂದ್ರೆ ಏನೋ ಒಂದು ಅನ್ಕೊಂಡಿರಲ್ಲ, ಆತರ ಒಂದ್ ಸಿಚುವೇಶನ್ ಆಗ್ಬೋದು. ಅಥವಾ ವೇಟ್ ಅಂದ್ರೆ ಜಸ್ಟ್ ವೇಟ್ ಮಾಡಿ ನೋಡುವ, ಇನ್ನೂ ಒಂದ್ ಸ್ವಲ್ಪ ಬೆಟರ್ ಆಗಿರೋದೇನಾದ್ರು ಬರತ್ತಾ ನೋಡುವ ಅಂತ ಹೇಳಿ. ಇನ್ ಕೇಸ್ ನೀವೇನಾದ್ರೂ ಅನ್ಕೊಂಡಿರೋ ಕೆಲ್ಸ ಬಿಸ್ನೆಸ್ ಆಗ್ತಾ ಇಲ್ಲ, ನನಗೆ ಈ ಕೆಲ್ಸ ಕೈಗೂಡ್ತಾ ಇಲ್ಲ, ನಾನು ಅನ್ಕೊಂಡಿರೋದು ನನಗೆ ಸಕ್ಸಸ್ ಸಿಗ್ತಿಲ್ಲ, ಬೇರೆ ಎಲ್ಲ ಸೀರೆ ಬಿಸ್ನೆಸ್ ಮಾಡ್ತಿದ್ದಾರೆ, ಬೇರೆ ಎಲ್ಲ ಜ್ಯುವೆಲರಿ ಬಿಸ್ನೆಸ್ ಮಾಡ್ತಿದ್ದಾರೆ, ಅವ್ರಿಗೆಲ್ಲ ಚೆನ್ನಾಗಿ ಬಿಸ್ನೆಸ್ ಆಗ್ತಿದೆ, ನನಗೆ ಆಗ್ತಾ ಇಲ್ಲ ಅಂದ್ರೆ ಮೇ ಬಿ ಅದು ನಿಮ್ಮ ಡೆಸ್ಟಿನಿಯಲ್ಲಿ ಇಲ್ಲ, ಅದಕ್ಕೆ ನಿಮ್ಗೆ ಆಗ್ತಾ ಇಲ್ಲ. ಓಕೆ, ನಿಮ್ಮ ಲೈಫ್ ಆಫ್ ಪರ್ಪಸ್ ಅದಲ್ಲ. ಲೈಕ್ ಏನೋ ಬಿಸ್ನೆಸ್, ಅವ್ರು ಏನೋ ಬಿಸ್ನೆಸ್ ಮಾಡ್ತಾರೆ, ಅದು ನಾನ್ ಮಾಡಿ ಸಕ್ಸಸ್ ಆಗ್ಬೇಕು. ಸೊ ಅದು ನಿಮ್ಮ ಪರ್ಪಸ್ ಆಗಿರಲ್ಲ, ಮೇ ಬಿ ಅದು ಅವರ ಲೈಫ್ ಪರ್ಪಸ್ ಆಗಿರತ್ತೆ, ಅದಕ್ಕೆ ಅವ್ರ ಕೈ ಇಟ್ಟ ತಕ್ಷಣ ಸಕ್ಸಸ್ ಸಿಕ್ಕಿರತ್ತೆ. ಸೊ ನಿಮಗೆ ಅದು ಸಿಕ್ಕಿಲ್ಲ ಅಂದ್ರೆ ನಿಮಗೆ ಯಾವ್ದು ರೈಟ್ ಅನ್ಸುತ್ತೆ, ನಿಮಗೆ ಯಾವ್ದು ಒಳ್ಳೇದ್ ಅನ್ಸುತ್ತೆ, ನಿಮಗೆ ಯಾವ್ದು ಕೈ ಹಿಡಿಯುತ್ತೆ ಅಂತ ಅನ್ಸುತ್ತೆ, ಆ ಒಂದು ಡೈರೆಕ್ಷನ್ ನ ನೀವು ಚೂಸ್ ಮಾಡ್ಕೊಳ್ಳಿ. ಸೊ ಚೂಸ್ ಅ ನ್ಯೂ ಡೈರೆಕ್ಷನ್ ಅಂತ ಬಂದಿದೆ. ಸೊ ನೀವು ಡೈರೆಕ್ಷನ್ ನ ಚೂಸ್ ಮಾಡ್ಕೊಳ್ಳಿ, ಹೊಸ ಡೈರೆಕ್ಷನ್ ನ ಚೂಸ್ ಮಾಡ್ಕೊಳ್ಳಿ ಅನ್ನೋ ಒಂದು ಆನ್ಸರ್ ಕೂಡ ಬಂದಿದೆ. ಪೀಸ್ಫುಲ್ ರೆಸಲ್ಯೂಷನ್ ಅಂತ ಬರ್ತಾ ಇದೆ. ಸ್ವಲ್ಪ ಸಮಾಧಾನವಾಗಿರಿ, ಎಲ್ಲ ಶಾಂತವಾಗಿ ಆಗತ್ತೆ, ಎಲ್ಲ ಕೂಡ ಶಾಂತಿಯುತವಾಗಿಂದ ಆಗತ್ತೆ, ಎಲ್ಲರೂ ಒಳ್ಳೇದಾಗತ್ತೆ ಅಂತ ಬರ್ತಾ ಇದೆ. ಕೆಲವೊಂದನ್ನ ನೀವು ಲೆಟ್ ಗೋ ಮಾಡ್ಬೇಕಾಗಿದೆ, ಬಿಕಾಸ್ ನನಗಿಲ್ಲಿ ಲೆಟ್ ಗೋ ಅನ್ನೋ ಒಂದು ಮೆಸೇಜ್ ಕೂಡ ಬರ್ತಾ ಇದೆ. ಅಂಡ್ ಕೀಪ್ ಟ್ರೈಯಿಂಗ್, ನೀವೇನು ನಿಮ್ಮ ಶ್ರಮ ಪಡ್ತಾ ಇದ್ದೀರಾ ಕೆಲ್ಸದ ಸಲುವಾಗಿ, ಆ ಒಂದು ಶ್ರಮನ ಪಡ್ತಾ ಇರಿ. ಓಕೆ, ಡೋಂಟ್ ಸ್ಟಾಪ್. ಅಯ್ಯೋ ಸಾಕಾಯ್ತಪ್ಪ ಅಂತ ನಿಲ್ಸಕ್ ಹೋಗ್ಬೇಡಿ. ನೀವು ಆಲ್ಮೋಸ್ಟ್ ರೆಡಿ ಇದ್ದೀರಾ ಅಂತ ಹೇಳಿ, ನೀವು ತುಂಬಾ ಪ್ರಯತ್ನ ಪಟ್ಟಿ, ನೀವು ಆಲ್ರೆಡಿ ಟ್ರೈನಿಂಗ್ ಆಗಿದ್ದೀರಾ, ಬ್ಯಾಕ್ ಗ್ರೌಂಡ್ ತುಂಬಾ ವರ್ಕ್ಸ್ ಆಗ್ತಾ ಇದೆ ನಿಮ್ ಲೈಫ್ ಅಲ್ಲಿ. ನೀವ್ ಯಾವ್ದೋ ಒಂದು ಡೈರೆಕ್ಷನ್ ಹೋಗಿ ಅಲ್ಲಿ ಸಕ್ಸಸ್ ಪಡ್ಕೋಬೇಕು ಅಂದ್ರೆ ಅದು 1-2 ದಿನದಲ್ಲಿ ಆಗಲ್ಲ. ಓಕೆ, ಅದಕ್ಕೆ ಬಹಳಷ್ಟು ದಿನಗಳ ನೀವು ಪರಿಶ್ರಮ ಪಡ್ಬೇಕಾಗತ್ತೆ. ಆ ಒಂದು ಬ್ಯಾಕ್ ಗ್ರೌಂಡ್ ವರ್ಕ್ ಆಲ್ರೆಡಿ ಆಗ್ತಾ ಇದೆ ನಿಮ್ಮ ಲೈಫ್ ಅಲ್ಲಿ, ಆಗ್ತಾ ಇದೆ. ಸೊ ಏನೆಲ್ಲ ನೀವು ಕಷ್ಟ ಪಡ್ತಿದ್ದೀರಾ, ಅದೆಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ಕೋತಾ ಇದೀರಾ, ಅದೆಲ್ಲ ನಿಮ್ದು ಬ್ಯಾಕ್ ಗ್ರೌಂಡ್ ವರ್ಕ್. ಓಕೆ, ಸೊ ಯಾವ್ದೋ ಒಂದು ಬ್ಯಾಕ್ ಗ್ರೌಂಡ್ ವರ್ಕ್ ಆಗ್ತಾ ಇದೆ, ನೀವು ರೆಡಿ ಕೂಡ ಇದ್ದೀರಾ. ಬಿ ಅಸರ್ಟಿವ್ ಅಂತ ಬರ್ತಾ ಇದೆ. ಬಿ ಅಸರ್ಟಿವ್ ಅಂತ ಹೇಳಿದ್ರೆ ಯಾವ್ದನ್ನ ಚೂಸ್ ಮಾಡಿದ್ರು
ಕೇರ್ಫುಲ್ ಆಗಿ 2-3 ಸರಿ ಚೆಕ್ ಮಾಡಿ. ಓಕೆ, ಸುಮ್ನೆ ಹಾಲ್ ಅಂತ ಬಿಳಿ ಇರೋದೆಲ್ಲ ಹಾಲಲ್ಲ ಅಂತ ಹೇಳ್ತಾರಲ್ಲ, ಸೊ ಆ ಬೆಳ್ಳಗಿದೆ ಅಂತ ಹೋಗ್ಬಿಟ್ಟು ಸುಮ್ನೆ ಅದನ್ನ ಕುಡಿಯೋದಲ್ಲ, ಚೆಕ್ ಮಾಡ್ಬೇಕು ಹಾಲ ಅಥವಾ ಏನದು ಮಿಲ್ಕ್. ಸೊ ಆತರ ನೀವು ಡಬಲ್ ಚೆಕ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಬಿಕಾಸ್ ಎಲ್ಲ ಕೂಡ ಹಾಲ್ ತರಾನೇ ಕಾಣಿಸುತ್ತೆ ಬಿಳಿ ಇರೋದು ಅಲ್ವಾ. ಸೊ ನಾವ್ ಚೆಕ್ ಮಾಡಿದಾಗೆ ಗೊತ್ತಾಗೋದು ಅದೇನು ಅಂತ. ಅಂದ್ರೆ ಸಿಚುವೇಶನ್ ವಿಲ್ ಇಂಪ್ರೂವ್ ಅಂತ ಬರ್ತಾ ಇದೆ. ಮೇ ಬಿ ಇವಾಗಿರೋ ಅಂತ ಕಷ್ಟದ ಪರಿಸ್ಥಿತಿ ಇರ್ಬೋದು, ಅಥವಾ ಫಿನಾನ್ಷಿಯಲಿ ಬ್ಲಾಕೇಜಸ್ ಇರ್ಬೋದು, ಅಥವಾ ಎಲ್ಲ ಒಂದ್ ಕಡೆ ಸ್ಟಕ್ ಆಗಿರ್ಬೋದು, ಹೆಲ್ತ್ ಇಶ್ಯೂಸ್ ಇರ್ಬೋದು, ಮ್ಯಾರಿಟಲ್ ಪ್ರಾಬ್ಲಮ್ಸ್ ಇರ್ಬೋದು, ಲವ್ ಲೈಫ್ ಪ್ರಾಬ್ಲಮ್ ಇರ್ಬೋದು. ಸೊ ಇದೆಲ್ಲ ಹಂಗೇನೆ ಇರಲ್ಲ, ಈ ಸಿಚುವೇಶನ್ ಜಸ್ಟ್ ಇಂಪ್ರೂವ್ ಆಗುತ್ತೆ. ಓಕೆ, ಹಿಂಗೆ ಮೇಲೆ ಹೋದ್ಮೇಲೆ ಕೆಳಗಡೆ ಬರ್ಬೇಕಲ್ವಾ, ಕೆಳಗಡೆ ಹೋದ್ಮೇಲೆ ಮೇಲೆ ಬರ್ಬೇಕು. ಸೊ ಈ ಸಿಚುವೇಶನ್ ಅಷ್ಟೇ, ಒಂಥರ ಸೈಕಲ್ ತರ, ಒಂದ್ಸರಿ ಅಪ್ ಡೌನ್ ಈ ತರ ಇರುತ್ತೆ. ಸೊ ಈ ಸಿಚುವೇಶನ್ ಡೌನ್ ಅಲ್ಲಿ ಇರೋದು ಹಂಗೇನೆ ಇರಲ್ಲ, ಮತ್ತೆ ಇದು ಅಪ್ಸ್ ಡೌನ್ ಆಗ್ತಿರತ್ತೆ, ಸಿಚುವೇಶನ್ ಇಂಪ್ರೂವ್ ಆಗ್ತಾ ಇರುತ್ತೆ. ಓಕೆ, ಇದೇನಾದ್ರೂ ಎಂಡ್ ಆಗ್ಬೇಕು ಅಂತ ಇದ್ರು ಕೂಡ ಅದು ಎಂಡ್ ಆಗಿ ನಿಮ್ಗೆ ಹೊಸ ಅಧ್ಯಯನ ಕೂಡ ಶುರು ಆಗುತ್ತೆ. ಸೊ ಈ ಸಿಚುವೇಶನ್ ಹಂಗೆ ಇರಲ್ಲ ಅಂತ ಹೇಳ್ತಾ ಇದಾರೆ. ಇಟ್ಸ್ ಅಪ್ ಟು ಯು. ನೋಡಿ, ಅವ್ರು ಹೇಳೋದೆಲ್ಲ ಹೇಳ್ತಾ ಇದಾರೆ ಏಂಜಲ್ಸ್, ನಿಮ್ಗೆ ಬಿಟ್ಟಿದ್ದು. ಇಟ್ ಈಸ್ ಅಪ್ ಟು ಯು ಅನ್ನೋ ಒಂದು ಆನ್ಸರ್ ಕೂಡ ಬರ್ತಾ ಇದೆ. ನೀವ್ ಯಾವ್ದಕ್ಕಾದ್ರೂ ಇನ್ನೆಷ್ಟು ದಿನದಲ್ಲಾಗತ್ತೆ, ಇನ್ನೆಷ್ಟು ವಾರದಲ್ಲಾಗತ್ತೆ, ಎಷ್ಟು ಮಂತ್ ಅಲ್ಲಿ ಆಗುತ್ತೆ ಅಂತೆಲ್ಲ ಕೇಳ್ತಿರಲ್ಲ ಟ್ಯಾರೋ ರೀಡಿಂಗ್ ಅಲ್ಲಿ ಬಂದು. ಸೊ ಅದಕ್ಕಿಲ್ಲ ಆನ್ಸರ್ ಸಿಕ್ಕಿದೆ ನೋಡಿ, ವಿತ್ ಇನ್ ದ ನೆಕ್ಸ್ಟ್ ಫ್ಯೂ ಮಂತ್ಸ್ ಅಂತ ಹೇಳಿ. ಇನ್ನು ಕೆಲವೊಂದಷ್ಟು ತಿಂಗಳಲ್ಲೇ ನಿಮ್ಗೆ ನೀವ್ ಅನ್ಕೊಂಡಿರೋ ಅಷ್ಟು ಕೆಲ್ಸ ಆಗ್ಬೋದು, ನೀವ್ ಅನ್ಕೋತಾ ಇರೋ ಕೆಲ್ಸ ಆಗ್ಬೋದು ಅಂತ ಹೇಳಿ ಬರ್ತಾ ಇದೆ. ಇಂಪ್ರೂವಿಂಗ್ ಹೆಲ್ತ್ ಅಂತ ಕೂಡ ಬರ್ತಾ ಇದೆ ಗೈಸ್. ತುಂಬಾ ಜನಕ್ಕೆ ಇಲ್ಲಿ ಚಕ್ರಗಳು ಬ್ಯಾಲೆನ್ಸ್ ಮಾಡ್ಕೋಬೇಕು ಅನ್ಸ್ತಾ ಇದೆ. ಸೊ ಚಕ್ರಗಳನ್ನ ತೋರಿಸ್ತಾ ಇದ್ದಾರೆ. ನಿಮ್ಮ ಹೆಲ್ತ್ ಇಂಪ್ರೂವ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಇದೆ. ಪ್ಲೀಸ್ ನೀವು ಹೆಲ್ತ್ ಚಕ್ರಗಳನ್ನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಅದು ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಇದೆ ನಿಮ್ಗೆ. ಯಾರಿಗೆಲ್ಲ ರೇಖಿ ಕಲ್ತ್ಕೊಬೇಕಂತ ಇಷ್ಟ ಇದೆ, ದಯವಿಟ್ಟು ರೇಖಿ ದೀಕ್ಷೆನ ತಗೊಳ್ಳಿ. ನಾನು ತುಂಬಾ ಜನಕ್ಕೆ ರೇಖಿ ಹೇಳ್ಕೊಡ್ತಾ ಇದ್ದೀನಿ. ಸೊ ಇಲ್ಲಿ ಆಲ್ರೆಡಿ ಚಕ್ರಸ್ಗಳು ಬಂದಿರೋದ್ರಿಂದ ರೇಖಿ ಮೋಸ್ಟ್ಲಿ ಈ ರೀಡಿಂಗ್ ನೋಡ್ತಿರೋರ್ಗೆಲ್ಲರಿಗೂ ರೇಖಿ ಕ್ಲಾಸಸ್ ಇಂಪಾರ್ಟೆಂಟ್ ಇದೆ ಅನ್ಸುತ್ತೆ. ಸೊ ಬ್ಲಾಕೇಜಸ್ ಜಾಸ್ತಿ ಇದ್ರೆ ನೋಡಿ ರೇಖಿ ಕ್ಲಾಸ್ಗೆ ಜಾಯಿನ್ ಆಗಿ. ಓಕೆ, ರಿಕವರಿ ನೋಡಿ, ರಿಕವರಿ ಅಂತ ಬರ್ತಾ ಇದೆ. ಹೆಲ್ತ್ ಇಂಪ್ರೂವ್ ಆಯ್ತು ಅಂದ್ರೆ ರಿಕವರಿ ಕೂಡ ಆಗುತ್ತೆ. ನಿಮ್ಮ ಸೋಲ್ ಪರ್ಪಸ್ ಏನು ಅಂತ ಕಂಡ್ಕೋತೀರಾ, ನೀವೇನಕ್ ಬಂದಿದ್ದೀರಾ, ಯಾವ ಕೆಲಸ ಮಾಡ್ಬೇಕು, ಏನ್ ಮಾಡಿದ್ರೆ ಒಳ್ಳೇದಾಗುತ್ತೆ. ಚಕ್ರಗಳು ಬ್ಯಾಲೆನ್ಸ್ ಮಾಡ್ಕೊಂಡ್ರೆ ತಾನಾಗೆ ಎಲ್ಲ ಕೆಲಸಗಳು, ನಿಮ್ಮ ಬ್ಲಾಕೇಜಸ್ ಎಲ್ಲ ಕ್ಲಿಯರ್ ಆಗೋದು ಎಲ್ಲ ಆಗುತ್ತೆ. ರೇಖಿ ಇಂಪಾರ್ಟೆನ್ಸ್ ಗೊತ್ತಿಲ್ಲ ಅಂದ್ರೆ ದಯವಿಟ್ಟು ಕ್ಲಾಸ್ಗೆ ಜಾಯಿನ್ ಆಗೋದು ಬೇಡ. ರೇಖಿ ಇಂಪಾರ್ಟೆನ್ಸ್ ಗೊತ್ತಿದ್ರೆ ಮಾತ್ರ ಜಾಯಿನ್ ಆಗಿ, ಅದ್ರ ಬಗ್ಗೆ ತಿಳ್ಕೊಂಡು ಜಾಯಿನ್ ಆಗಿ. ಓಕೆನಾ? ಅಂಡ್ ಆಲ್ಸೋ ಆಸ್ಕ್ ಫಾರ್ ಹೆಲ್ಪ್ ಫ್ರಮ್ ಅದರ್ಸ್ ಅಂತ ಬರ್ತಾ ಇದೆ ನೋಡಿ. ನಿಮ್ಗೆ ಇದೆಲ್ಲ ಕಲ್ತ್ಕೋಬೇಕು, ನನಗೆ ಎಲ್ಲೋಗ್ಬೇಕು, ಏನ್ ಮಾಡ್ಬೇಕು, ಏನು ಗೊತ್ತಾಗ್ತಿಲ್ಲ ಅಂದ್ರೆ ತುಂಬಾ ಜನ ಹೆಲ್ಪ್ ಮಾಡೋರು ಇದ್ದಾರೆ ನಿಮ್ ಸುತ್ತಮುತ್ತ. ಓಕೆ, ಸೊ ನಾನ್ ಕೂಡ ಇವಾಗ ತಾನೇ ಹೇಳ್ದೆ ನೋಡಿ, ಕ್ಲಾಸಸ್ ಜಾಯಿನ್ ಆಗಿದ್ದಾರೆ, ಬಂದ್ ಜಾಯಿನ್ ಆಗಿ ಅಂತ ಹೇಳಿ. ಸೊ ನಾನು ಕೂಡ ನಿಮ್ಗೆ ಯಾವ್ದೇ ರೀತಿಲಿ ಹೆಲ್ಪ್ ಮಾಡ್ಬೋದು. ಓಕೆ, ಸೊ ತುಂಬಾ ಜನ ನಿಮ್ ಸುತ್ತಮುತ್ತ ಆಲ್ರೆಡಿ ನಿಮ್ಗೆ ಹೆಲ್ಪ್ ಮಾಡಕ್ ರೆಡಿ ಇದ್ದಾರೆ, ನೀವು ರೆಡಿ ಇರ್ಬೇಕಷ್ಟೇ. ಓಕೆ, ಆಸ್ಕ್ ಫಾರ್ ದ ಹೆಲ್ಪ್ ಫ್ರಮ್ ಅದರ್ಸ್ ಅಂತ ಬರ್ತಾ ಇದೆ. ಅಂಡ್ ವಿತ್ ಇನ್ ದ ನೆಕ್ಸ್ಟ್ ಫ್ಯೂ ವೀಕ್ಸ್ ಮೇ ಬಿ ನೀವೇನಾದ್ರು ಕಲ್ತ್ಕೊಳ್ಳೋದಿದ್ರೆ, ಹೆಲ್ತ್ ಇಂಪ್ರೂವ್ ಮಾಡ್ಕೊಳ್ಳೋದಿದ್ರೆ, ಚಕ್ರ ಬ್ಯಾಲೆನ್ಸ್ ಮಾಡ್ಕೊಳ್ಳೋದಾದ್ರೆ, ಮೇ ಬಿ ಫ್ಯೂ ವೀಕ್ಸ್ ಒಳಗಡೆ ನೀವು ಎಲ್ಲದನ್ನು ಸ್ಟಾರ್ಟ್ ಮಾಡ್ತೀರಾ, ಇಲ್ಲ ಅಂದ್ರೆ ಮಾಡಲ್ಲ. ಓಕೆ, ಆಸ್ಕ್ ಫಾರ್ ಯುವರ್ ಏಂಜಲ್ಸ್ ಅಂತ ಬರ್ತಾ ಇದೆ. ನಿಮ್ಮ ಏಂಜಲ್ಸ್ ನೀವು ಯಾರನ್ನಾದ್ರೂ ಏಂಜಲ್ಸ್ ಆಗಿ ಫಾಲೋ ಮಾಡ್ತಿದ್ರೆ ಅವ್ರನ್ನಾದ್ರೂ ಕೇಳಿ, ಅವ್ರನ್ನಾದ್ರೂ ಕೇಳ್ಕೊಳ್ಳಿ ಅಂತ ಬರ್ತಾ ಇದೆ. ಕಾಂಪ್ರಮೈಸ್ ಮಾಡ್ಕೊಳ್ಳಿ, ಕೆಲವೊಂದು ವಿಷಯನ ಕಾಂಪ್ರಮೈಸ್ ಮಾಡ್ಕೊಳ್ಳೇಬೇಕು ನಿಮ್ಮ ಲೈಫ್ ಅಲ್ಲಿ. ಹಠ ಮಾಡೋದ್ರಿಂದ, ಜಿದ್ದು ಮಾಡೋದ್ರಿಂದ, ದ್ವೇಷ ಮಾಡೋದ್ರಿಂದ, ಅಸೂಯೆ ಪಡೋದ್ರಿಂದ ಯಾವ ಕೆಲ್ಸನೂ ಆಗಲ್ಲ. ಓಕೆ, ಸೊ ಲಾಸ್ಟ್ ಅಲ್ಲಿ ನಮಗೆ ಸಕ್ಸಸ್ ಅನ್ನೋ ಒಂದು ಕಾರ್ಡ್ ಬಂದಿದೆ, ಇಂಪ್ರೂವಿಂಗ್ ಹೆಲ್ತ್ ಬಂದಿದೆ, ಸಕ್ಸಸ್ ಬಂದಿದೆ, ಅಂಡ್ ಕಾಂಪ್ರಮೈಸ್ ಆಗಿ ಅಂತ ಬಂದಿದೆ. ಆಸ್ಕ್ ಫಾರ್ ಯುವರ್ ಏಂಜಲ್ಸ್ ಬಂದಿದೆ, ಫರ್ಗಿವ್ ಮಾಡಿ, ಲೆಟ್ ಗೋ ಮಾಡಿ ಅಂತ ಬಂದಿದೆ. ಕೆಲವೊಂದು ಹೊಸ ಡೈರೆಕ್ಷನ್ ಚೂಸ್ ಮಾಡ್ಕೊಳ್ಳಿ ಅಂತ ಬಂದಿದೆ. ಕೆಲವೊಂದಕ್ಕೆ ದಿಸ್ ಇಸ್ ನಾಟ್ ದ ರೈಟ್ ಟೈಮ್ ಅಂತ ಹೇಳ್ತಾ ಇದ್ದಾರೆ. ಸೊ ದೀಸ್ ಆರ್ ಆಲ್ ದ ಏಂಜಲ್ಸ್ ಮೆಸೇಜ್. ಓಕೆ, ಸೊ ನಿಮ್ಮ ಇವಾಗಿನ ಪ್ರೆಸೆಂಟ್ ಸಿಚುವೇಶನ್ಗೆ ನಿಮಗೆ ನೋಡಿ, ಲಾಸ್ಟ್ ಕಾರ್ಡ್ ಲಿಸನ್ ಟು ಯುವರ್ ಇಂಟ್ಯೂಷನ್ ಅಂತ ಕೂಡ ಬಂದಿದೆ. ಲಿಸನ್ ಟು ಯುವರ್ ಇಂಟ್ಯೂಷನ್ ಅಂತ ಬಂದಿದೆ. ಸೊ ನಿಮ್ಮ ಈ ಪ್ರೆಸೆಂಟ್ ಸಿಚುವೇಶನ್ಸ್ಗೆ ಏಂಜಲ್ಸ್ ಕಡೆಯಿಂದ ನಮಗೆ ಇಷ್ಟು ಮೆಸೇಜಸ್ ಬಂದಿದೆ. ಹೋಪ್ಫುಲಿ ಈ ಮೆಸೇಜಸ್ ನಿಮ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ, ನಿಮ್ಗೆ ತುಂಬಾನೇ ಒಂಥರ ಮೋಟಿವೇಶನ್ ತರ ಆಗುತ್ತೆ ಅಂತ ಹೇಳಿ ನಾನು ಅನ್ಕೊಂಡಿದೀನಿ. ಅಂಡ್ ಆಲ್ಸೋ ಗೈಸ್, ನಾನು ಈಗ ಆಲ್ರೆಡಿ ಹೇಳಿದೀನಿ, ತುಂಬಾ ಜನರ ಹೆಲ್ತ್ ಇಂಪ್ರೂವ್ ಮಾಡ್ಕೊಳ್ಬೇಕು, ಅದು ತುಂಬಾ ಇಂಪಾರ್ಟೆಂಟ್ ಇದೆ ಅಂತ ಹೇಳಿ ನನಗನ್ನಿಸ್ತಾ ಇತ್ತು. ಅಂಡ್ ಕಾರ್ಡ್ಸ್ ಅಲ್ಲಿ ಕೂಡ ಅದೇ ಬಂದಿತ್ತು. ಇನ್ ಕೇಸ್ ಯಾರಿಗಾದ್ರೂ ರೇಖಿ ಕಲ್ತ್ಕೋಬೇಕಂತಿದ್ರೆ ದಯವಿಟ್ಟು ಕಲ್ತ್ಕೊಳ್ಳಿ. ಓಕೆನಾ? ಅಂಡ್ ಆಲ್ಸೋ ನಿಮಗೆ ಟ್ಯಾರೋ ಕಲಿಬೇಕು, ಆಕಾಶಿಕ್ ರೆಕಾರ್ಡ್ಸ್ ಕಲ್ತ್ಕೋಬೇಕು, ಪರ್ಸನಲ್ ರೀಡಿಂಗ್ಸ್ ಬೇಕು ಅಂದ್ರೆ ಅದನ್ನು ಕೂಡ ನಾನು ಮಾಡ್ಕೊಡ್ತೀನಿ. ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನನ್ನ ನಂಬರ್ ಇದೆ, ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ ನೀವು ನನ್ನನ್ನ
ಸಂಪರ್ಕ ಮಾಡ್ಬೋದು. ಓಕೆನಾ? ಸೊ ಗೈಸ್, ಇದು ಇವತ್ತಿನ ಒಂದು ಏಂಜಲ್ ಗೈಡೆನ್ಸ್ ನಿಮಗೆ. ಸೊ ಏಂಜಲ್ಸ್ ಇಷ್ಟೆಲ್ಲ ಮೆಸೇಜಸ್ ಹೇಳೋದಕ್ಕೆ ಟ್ರೈ ಮಾಡಿದ್ದಾರೆ ನನ್ನ ಮುಖಾಂತರ. ಓಕೆ, ಅಂಡ್ ಹೋಪ್ಫುಲಿ ಈ ರೀಡಿಂಗ್ಸ್ ನಿಮಗೆ ರೆಸೊನೇಟ್ ಆಗುತ್ತೆ, ನಿಮಗೆ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ ಅಂತ ಅನ್ಕೊಂಡು ಇವತ್ತಿನ ಒಂದು ರೀಡಿಂಗ್ ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಾಳೆ ಇನ್ನೊಂದು ಒಳ್ಳೆ ಇಂಟ್ರೆಸ್ಟಿಂಗ್ ರೀಡಿಂಗ್ ಜೊತೆ ಮತ್ತೆ ಸಿಗ್ತೀನಿ. ನಿಮಗೆ ಯಾವ್ದಾದ್ರು ಪರ್ಟಿಕ್ಯುಲರ್ ಆಗಿ ರೀಡಿಂಗ್ ಮಾಡ್ಬೇಕು, ಪರ್ಟಿಕ್ಯುಲರ್ ಟಾಪಿಕ್ ಬಗ್ಗೆ ಅಂತ ಹೇಳಿದ್ರೆ ಆ ಒಂದು ಟಾಪಿಕ್ ನ ನೀವು ಮೆನ್ಷನ್ ಮಾಡಿ. ಇಲ್ಲೆಲ್ಲ ಏನೇನ್ ಪಾಸಿಟಿವ್ ಕಾಮೆಂಟ್ ಬಂದಿದೆ ಕಾರ್ಡ್ಸ್, ಅದನ್ನ ಕ್ಲೈಮ್ ಮಾಡ್ಕೊಳ್ಳಿ. ಸೊ ದಟ್ ಆ ಕ್ಲೈಮಿಂಗ್ ಎನರ್ಜಿ ಕೂಡ ನೀವು ಆ ಒಂದು ಕಾರ್ಡ್ ಎನರ್ಜಿ ಕ್ಲೈಮ್ ಮಾಡ್ಕೊಂಡಂಗಾಗತ್ತೆ. ಓಕೆನಾ? ಸೊ ಗೈಸ್, ಇವತ್ತಿನ ರೀಡಿಂಗ್ ನಾನು ಮುಗಿಸ್ತಾ ಇದ್ದೀನಿ. ಏನೇನ್ ಹೇಳ್ಬೇಕು ಅಂತ ಇತ್ತು ಎಲ್ಲದನ್ನು ನಾನು ಹೇಳಿದ್ದೀನಿ. ಇನ್ನು ನಿಮಗ್ ಬಿಟ್ಟಿದ್ದು, ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಮತ್ತೆ ಅಂಡ್ ಪಕ್ಕದಲ್ಲೇ ಇರುವಂತ ಬೆಲ್ ಐಕಾನ್ ಕೂಡ ಆನ್ ಮಾಡ್ಕೊಳ್ಳಿ. ನಿಮಗೆ ವಿಡಿಯೋ ಬಗ್ಗೆ ಏನ್ ಅನ್ನಿಸ್ತು ಅಂತ ಹೇಳಿ ಕಾಮೆಂಟ್ ಕೂಡ ಮಾಡಿ. ನಾನು ಎಲ್ಲರ ಕಾಮೆಂಟ್ಸ್ ಓದ್ತೀನಿ, ಎಲ್ಲರಿಗೂ ರಿಪ್ಲೈ ಮಾಡ್ತೀನಿ. ಅಂಡ್ ಯಾರೆಲ್ಲ ರೆಗ್ಯುಲರ್ ಆಗಿ ಕಾಮೆಂಟ್ ಮಾಡ್ತಿದ್ದೀರಾ ಅಂತಾನು ಗೊತ್ತು ನನಗೆ. ನಾನು ತುಂಬಾ ಜನ ನೋಡ್ತೀನಿ ಕೂಡ, ಅದ್ರಲ್ಲಿ ನಂದು ಒಂದಷ್ಟು ಜನ ಸ್ಟೂಡೆಂಟ್ಸ್ ಕೂಡ ಇದ್ದಾರೆ. ಸೊ ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಹೊಸಬ್ರು ಇದ್ರೆ ನಿಮಗೂ ವೆಲ್ಕಮ್, ನೀವು ಕೂಡ ಜಾಯಿನ್ ಆಗಿ, ನೀವು ಕೂಡ ವಿಡಿಯೋನ ಎಂಜಾಯ್ ಮಾಡಿ. ಓಕೆನಾ? ಸೊ ವಿಡಿಯೋನ ಸಂಪೂರ್ಣವಾಗಿ ನೋಡಿದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಗೈಸ್.